ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಾಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ನಾವು ಒಂದು ಕ್ಯಾಟ್ರಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ ಕ್ಯಾಟ್ರಿಂಗಿಗೆ ಬೇಕಾದಂಥ ರೇಷನ್ ಎಲ್ಲ ತೊಗೊಂಬಂದಿದ್ದೀವಿ. ನಮಗೆ ಬಂದುಬಿಟ್ಟು 100 ಹೋಳ್ಗೆದು ಆರ್ಡರ್ ಬಂದಿದೆ. ಅದಕ್ಕೋಸ್ಕರ ಬೇಕಾಗಿರೋ ರೇಷನ್ ಏನೆಂದರೆ ಮೈದಾ, ಬೆಲ್ಲ, ಬೇಳೆ, ಆಮೇಲೆ ಹೋಳ್ಗೆದು ಪೇಪರ್ ಅಷ್ಟನ್ನು ಎಲ್ಲ ತೊಗೊಂಬಂದಿದ್ದೀವಿ. ಈಗ ನೋಡ್ತಾ ಇದ್ದೀರಲ್ವ, ಸ್ಟವ್ ಮೇಲೆ ಒಂದು ದೊಡ್ಡ ಪಾತ್ರೆನ ಇಟ್ಬಿಟ್ಟು ಅದರೊಳಗೆ ನೀರನ್ನ ಕುದಿಯೋಕೆ ಇಡ್ತಾ ಇದ್ದೀವಿ. ಈಗ 3 kg ಬೆಲ್ಲ, 3 kg ಮೈದಾ ಹಿಟ್ಟು, ಹಾಗೆ 1.5 kg ಬೇಳೆನ ತೊಗೊಂಡಿದ್ದೀವಿ. 2 ಹೋಳ್ಗೆ ಉದ್ದ ಪೇಪರ್ನ ಕೂಡ ತೊಗೊಂಬಂದಿದ್ದೀವಿ. ನೋಡ್ತಾ ಇದ್ದೀರಲ್ವ ಸರ್ಕಲ್ದು. ಈಗ ಬೆಲ್ಲ ಪಾಕ ಮಾಡಲಿಕ್ಕೆ ಅಂತ ಸ್ಟವ್ ಮೇಲೆ ಗ್ಯಾಸ್ ಹಚ್ಬಿಟ್ಟು ಒಂದು ಮೀಡಿಯಮಿಂದ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಅದನ್ನು ಪಾಕ ಮಾಡಬೇಕು. ಸ್ವಲ್ಪನೇ ಪಾಕ ಆಗ್ತಿದ್ದ ಹಾಗೆ ಈ ಕಡೆ ನಾವು ಬೇಳೆನ ಬೇಯಲಿಕ್ಕೆ ಇಡಲಿಕ್ಕೆ ಇದನ್ನು ತೊಳ್ಕೊಬೇಕು ಬೇಳೆನ ಫಸ್ಟು. ಆಮೇಲೆ ಈ ಕಡೆ ಮೈದಾ ಹಿಟ್ಟನ್ನು ಸಾಣಿಸ್ಕೊಂಡು ಒಂದು ದೊಡ್ಡ ಬೇಸನ್ಗೆ ಹಾಕಬೇಕು. ಯಾಕಂದರೆ ಕಣ್ಕ ಮಾಡಬೇಕಲ್ಲ, ಅದಕ್ಕೆ ದೊಡ್ಡ ಬೇಸನ್ನೇ ತಗೊಳ್ಳಿ ಆದಷ್ಟು. ನೀವು ಕಣ್ಕ ಜಾಸ್ತಿ ಆಗುತ್ತಲ್ವ, ಅದಕ್ಕೆ. ನೋಡ್ತಾ ಇದ್ದೀರಲ್ವ ನಾವು ಎಷ್ಟು ಹೈಜಿನಿಕ್ ಆಗಿ ಮಾಡ್ತಾ ಇದ್ದೀವಿ ಅಂತ. ಒಂದು ಚೂರು ಗಲೀಜು ಕೂಡ ಬೀಳಲ್ಲ, ಅಷ್ಟು ನೀಟಾಗಿ ನಾವು ಕ್ಯಾಟ್ರಿಂಗ್ನ ಮಾಡಿಕೊಡ್ತೀವಿ. ಈಗ ಮೈದಾನೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು, ಕಲರ್ ಬರಲಿಕ್ಕೆ ಅಂತ ಹೇಳಿಬಿಟ್ಟು. ಅರಿಶಿನ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅದು ಕಣಕದ ಹದ ನಿಮಗೆ ಗೊತ್ತಿರುತ್ತಲ್ವ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಅದು ಎಣ್ಣೆ ಇಲ್ಲ ಅಂದರೆ ಕಣಕನೇ ಅಲ್ಲ ಅಂತ ಅನಿಸುತ್ತೆ, ಆ ಥರ. ಸೊ ಇದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ನಾದಬೇಕು. ಅದನ್ನು ನಾದ್ಬಿಟ್ಟು ಕಣಕ ಮಾಡ್ಕೋಬೇಕು. ಒಂದ್ಸಲ ಎಣ್ಣೆ ಹಾಕಾದ್ಮೇಲೆ ನೀಟಾಗಿ ಕಲಿಸ್ಕೋಬೇಕು. ಅದು ಸಾಲದಲ್ಲ ಅಂತ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ನಾದಿ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಸ್ವಲ್ಪ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಈ ಕಡೆ ನಾವು ಬೇಳೆಗೆ ನೀರು ಕಾಯಲಿಕ್ಕೆ ಇಟ್ಟಿದ್ವಲ್ಲ, ಆ ನೀರು ಕಾದಿತ್ತು. ಸೊ ಕುಕ್ಕರ್ಗೆ ಹಾಕ್ಕೊಳ್ಳಿ ನೀವು. ಬೇಳೆನ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಆ ನೀರನ್ನ ಬಸಿಟ್ಕೊಂಡಿದ್ವಲ್ಲ, ಆ ನೀರನ್ನ ಹಾಕಬೇಕು. ಪಾಕ ರೆಡಿಯಾಗಿದೆ. ತುಂಬ ಚೆನ್ನಾಗಾಗಿತ್ತು ಪಾಕ ಬಂದುಬಿಟ್ಟು. 2 ಎಳೆ ಬರಬೇಕು ಪಾಕ. ಈ ಕಡೆ ಕಣಕ ಕೂಡ ರೆಡಿ ಆಗಿತ್ತು. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಫರ್ಮೆಂಟ್ ಆಗಿದೆ ಅಂತ. ಇದಕ್ಕೆ ಈಗ ತಟ್ಟೆ ಮುಚ್ಚಬೇಕು. ಈ ಅದಕ್ಕೆ ಬಂದಮೇಲೆ ಇದಕ್ಕೆ ತಟ್ಟೆ ಎಲ್ಲ ಮುಚ್ಚಾದ್ಮೇಲೆ ಇಲ್ಲಿ ಮತ್ತೆ ನೋಡಿ ಬೆಲ್ಲ ಇನ್ನೂ ಕರಗ್ತಾನೇ ಇದೆ. ಕಲ್ಲು ತುಂಬ ಇರುತ್ತಲ್ವ ಬೆಲ್ಲದಲ್ಲಿ, ಅದನ್ನೆಲ್ಲ ಸೋಸ್ಕೋಬೇಕು ನೀವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಕಡೆ ಕಣಕ ಕೂಡ ರೆಡಿ ಆಗಿತ್ತಲ್ವ, ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೂರ್ಣ ಎಲ್ಲ ರೆಡಿ ಆಗಿತ್ತು. ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಈ ಕಡೆ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ನೀಟಾಗಿ ಹೋಳಿಗೆನ ತಟ್ಕೋಬೇಕು. ಈ ಕಣಕ ಇರುತ್ತಲ್ವ, ಕಣಕನ ಸ್ವಲ್ಪ ಕೈಗೆ ಹಾಕ್ಕೊಂಡ್ಬಿಟ್ಟು ಅದರೊಳಗೆ ಹೂರ್ಣನ ಇಡಬೇಕು. ಹೂರ್ಣ ಇಟ್ಟಾದ್ಮೇಲೆ ಅದನ್ನು ನೀಟಾಗಿ ಸರ್ಕಲ್ ಥರ ರೌಂಡ್ ಮಾಡಿಬಿಟ್ಟು ಕಣಕದಲ್ಲಿ ಫಿಲ್ ಮಾಡಿಬಿಟ್ಟು ಅದನ್ನು ತಟ್ಕೋಬೇಕು ಒಂದು ಹೋಳಿಗೆ ಪೇಪರ್ ಮೇಲೆ. ತಟ್ಕೊಂಡಾದ್ಮೇಲೆ ಒಲೆ ಮೇಲೆ ಬೇಯಿಸಬೇಕು. ಇಷ್ಟೇ ನೋಡಿ ಹೋಳಿಗೆ ಮಾಡೋದು. ಎಷ್ಟು ಈಸಿ ಅಂದರೆ ಮಾಡೋದು ತುಂಬ ಈಸಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಇನ್ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ? ಈ ಕಡೆ ನೋಡಿ ಹೋಳ್ಗೆನ ಸುಡ್ತಾ ಇದ್ದೀವಿ. ಸುಟ್ಟಾದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೋಳ್ಗೆ. ಇದನ್ನು ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕು. ಇದನ್ನ ಸುಟ್ಕೊತೀವಿ ಅಂತನಾದ್ರು ಅನ್ಬೋದು ನೀವು, ಬೇಯಿಸ್ಕೊತೀವಿ ಅಂತನಾದ್ರು ಅನ್ಬೋದು. ಈ ರೀತಿ ಬೇಯಿಸಾದ್ಮೇಲೆ ಇದನ್ನು ನೀವು ಒಂದು ಫೋಲ್ಡ್ ಈ ರೀತಿ ಮಡಿಸ್ಬಿಟ್ಟು ಒಂದು ಪ್ಲೇಟ್ಗೆ ಅಥವಾ ಒಂದು ಬಾಳೆದೆಲೆಗೆ ಶಿಫ್ಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಹೋಳಿಗೆ ತುಂಬ ಸಖತ್ತಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳೋದಕ್ಕೂ ಟ್ರೈ ಮಾಡಿ ನೋಡಿ ಒಂದ್ಸಲ, ಸಖತ್ತಾಗಿರುತ್ತೆ. ಹಾಗೆ ಹೋಳಿಗೆಗಳನ್ನ ಪ್ಯಾಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಾಳೆದೆಲೆನ ಕಟ್ ಮಾಡ್ಕೊತಾ ಇದ್ದೀವಿ. ಬಾಳೆದೆಲೆನ ನೀಟಾಗಿ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಈ ಕಡೆ ಹಂಚಿನ ಮೇಲೆ ಹೋಳಿಗೆಗಳು ನೀಟಾಗಿ ಬೇಯ್ತಾ ಇದ್ದಾವೆ. ಆ ಕಡೆ ನೀಟಾಗಿ ಹೋಳಿಗೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀವಿ. ಎಲ್ಲ ಹೋಳಿಗೆಗಳು ಕೊನೆಗೆ ಆಯಿತು. ನೋಡಿ ತೋರಿಸ್ತಾ ಇದ್ದೀವಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಯೆಲ್ಲೋಯಿಶ್ ಕಲರ್ ಕೂಡ ಬಂದಿದೆ. ಇಷ್ಟು ಹೋಳಿಗೆ ಮಾಡಿ ಮುಗಿಸಿದ್ವಿ ಕೊನೆಗೂ ಕೂಡ. ಹಾಗೆ ಹೋಳಿಗೆಗಳನ್ನೆಲ್ಲ ಕೊಡಬೇಕಿತ್ತಲ್ವ, ಹೋಳಿಗೆ ಆರ್ಡ್ರ್ ಕೊಟ್ಟಿದ್ರಲ್ಲ, ಅವರಿಗೆ ನಾವು ಪ್ಯಾಕ್ ಮಾಡಿ ನೀಟಾಗೆ ಕೊಡ್ತಾ ಇದ್ದೀವಿ. ನೋಡಿ ನೀಟಾಗಿ ನಮ್ಮ ಕಡೆ ಪ್ಯಾಕಿಂಗ್ ಮಾತ್ರ ಚೆನ್ನಾಗಿರುತ್ತೆ. ಪ್ಯಾಕಿಂಗ್ ಮಾಡೋಕ್ಕೆ ಹೋಳಿಗೆಗಳನ್ನು ಇಟ್ಟು ಅದ್ರ ಮೇಲೆ ಬಾಳೆದೆಲೆನ ಕಟ್ ಮಾಡಿದ್ವಲ್ಲ ಅದನ್ನು ನೀಟಾಗೆ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಲೇಯರ್ ಹೋಳಿಗೆನ ಹಾಕಿಬಿಟ್ಟು ಪ್ಯಾಕ್ ಮಾಡ್ತೀವಿ. ನಾವು ಈ ಥರ ಪ್ಯಾಕ್ ಮಾಡ್ತಾ ಇದ್ದೀವಿ ನೀಟಾಗಿ. ಹಾಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಾವು ಕ್ಯಾಟ್ರಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಕ್ಯಾಟ್ರಿಂಗಿಗೆ ಆರ್ಡ್ರ್ ಕೊಡಬೇಕು ಅನಿಸಿದ್ರೆ ಪ್ಲೀಸ್ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.